ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತು ಪ್ರಾಬ್ಲಮ್ಸ್ ಆನ್ ಏಜಸ್ ಮೇಲೆ ಎರಡು ಪ್ರಾಬ್ಲಮ್ಗಳನ್ನು ಬಿಡಿಸೋಣ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ನೋಡ್ರಿ. ಇಲ್ಲಿ ಇದು PSI ಕೇಳಿದಂತ ಕ್ವಶನ್. ಒಬ್ಬ ವ್ಯಕ್ತಿ ತನ್ನ ಮಗನ 3 ಪಟ್ಟು ವಯಸ್ಸಿನವನು. 5 ವರ್ಷಗಳ ಹಿಂದೆ ಅವನ ವಯಸ್ಸು ಅವನ ಮಗನ ವಯಸ್ಸಿನ 4 ಪಟ್ಟು ಇತ್ತು. ಹಾಗಾದ್ರೆ ಆ ವ್ಯಕ್ತಿಯ ಈಗಿನ ವಯಸ್ಸು ಎಷ್ಟು ಪ್ರಕಾರ ನೋಡ್ರಿ. ಮೊದಲು 1:3 ನೋಡ್ರಿ. ಒಬ್ಬ ವ್ಯಕ್ತಿ ಒಂದು ವಯಸ್ಸು ತಿಳ್ಕೊರಿ, ಇನ್ನೊಬ್ಬ ಅವನ 3 ಪಟ್ಟು ಅಂದ್ರೆ 3 ತಗೋಬೇಕಾಗ್ತದೆ. 1:3. 5 ವರ್ಷಗಳ ಹಿಂದೆ ಏನಾಗ್ತದ, ಆ ವ್ಯಕ್ತಿಯ ಎಷ್ಟು ಪಟ್ಟು ಆಗ್ತದ? 4 ಪಟ್ಟು. ಅದಕ್ಕೆ 1:4. ಇಲ್ಲಿ ಡಿಫ್ರೆನ್ಸ್ ನೋಡ್ರಿ, 3 ಹೇಳಿದ್ರೆ 2, 4 1 3 ನೋಡಿ. ಡಿಫ್ರೆನ್ಸ್ ಸೇಮ್ ಇರಬೇಕು. ಅದಕ್ಕೆ ಏನ್ ಮಾಡ್ತಾ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ನೋಡ್ರಿ. ಈ ಡಿಫ್ರೆನ್ಸ್ ಇಲ್ಲಿ ಗುಣಾಕಾರ ಮಾಡ್ತೀನಿ, ಈ ಡಿಫ್ರೆನ್ಸ್ ಇಲ್ಲಿ ಗುಣಾಕಾರ ಮಾಡ್ತೀನಿ ನೋಡ್ರಿ. ಅನುಪಾತ ಚೇಂಜ್ ಆಗ್ತದೆ ನೋಡಿ. 3 1 3, 3 3 9, 2 1 2, 2 4 8 ನೋಡಿ. ಡಿಫ್ರೆನ್ಸ್ ಎಷ್ಟು ಬರ್ತದೆ ನೋಡ್ರಿ? 1 ಬರ್ತದೆ ನೋಡ್ರಿ. ಇಲ್ಲಿ ಡಿಫ್ರೆನ್ಸ್ 1 ಬರ್ತದೆ. ಹೌದಾ? ಈಗ ನೋಡ್ರಿ, ಈಗ ನಾವು ಕಂಡು ಹಿಡಿಬೇಕು, 5 ವರ್ಷಗಳ ಹಿಂದೆ ನಾವು ಕಂಡು ಹಿಡಿಬೇಕು. ಈ ಡಿಫ್ರೆನ್ಸ್ 9 ಏನಿದೆ, ಈ ಡಿಫ್ರೆನ್ಸ್ ಎಷ್ಟಿದೆ? ಇದು ಒಂದು ಡಿಫ್ರೆನ್ಸ್ ಯಾವುದು? 9. ಈ ಒಂದು ಡಿಫ್ರೆನ್ಸ್ ಎಷ್ಟಿಗೆ ಇದಕ್ಕೆ ಬರ್ತದ? 9 ಬರ್ತದೆ. ಹೌದಾ? ಈಗಿನ ವಯಸ್ಸಿಗೆ ಏನು ಹೌದಲ್ಲ, ಈಗಿನ ವಯಸ್ಸು ತಿಳಿದ್ರೆ ಅದಕ್ಕೆ ಮಾಡಿ 9 ನೋಡಿನಿ. ಹೌದಾ? ಒಂದು ಡಿಫ್ರೆನ್ಸ್ 9 ಆದ್ರೆ ಇದು 5 ಡಿಫ್ರೆನ್ಸ್, 5 ವರ್ಷಗಳಿಂದ ಎಷ್ಟು ಆಗ್ತದೆ ನೋಡ್ರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. 5 9 45. ಅಂದ್ರ ಈಗಿನ ಆ ವ್ಯಕ್ತಿಯ ವಯಸ್ಸು ಎಷ್ಟು? 45 ವರ್ಷಗಳು. ಏನೇ ಪ್ರಾಬ್ಲಮ್ ನೋಡ್ರಿ. ಒಂದು ವರ್ಷದ ಹಿಂದೆ ಎ ಮತ್ತು ಬಿ ಅವರ ವಯಸ್ಸು ಅನುಪಾತ 5:6. 1 ವರ್ಷದ ಹಿಂದೆ ಅಂದ್ರೆ ನೋಡ್ರಿ, ನೆನಪಿಟ್ಕೋಬೇಕು ಕ್ವಶನ್ ಅನ್ನ. 4 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 6:7 ಆಗುತ್ತದೆ. ಆದ್ರೆ ಈಗಿನ ವಯಸ್ಸನ್ನ ಕಂಡಿಡಿ ಅಂದ್ರೆ ಮೊದಲು ನೋಡ್ರಿ, ನಾವು 1 ವರ್ಷದ ಹಿಂದೆ, ಹೌದಾ, ಎ ಮತ್ತು ಬಿ ಎಷ್ಟದದು? 5:6. ಹೌದಾ? 4 ವರ್ಷಗಳ ನಂತರ ಅಂದ್ರೆ ಹಿಂದಿಂದು ಒಂದು ಮತ್ತು ಈಗ 4 ವರ್ಷ ನಂತರ ಒಂದು. ಹೌದಾ? ಹಾಗಾದ್ರೆ ಎಷ್ಟಪ್ಪ? 5 ಆಯ್ತು. ಹೌದಾ? ಈಗಿನ ಕಂಡಿಡ್ಬೇಕಂದ್ರ 5 ವರ್ಷ ಆಯ್ತು. 4 1 ಹಿಂದಿನ ಒಂದು 5. ಅದಕ್ಕೆ ನಾನು ಏನ್ ಮಾಡ್ತೀನಿ? 5x + 5 / 6x + 5. ಇದು ಎಷ್ಟಾಗ್ತದ? 6:7. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. 7 5 35x + 5 7 35 = 6 6 36x + 6 5 30 ನೋಡ್ರಿ. ಎಕ್ಸ್ ಇಲ್ಲಿ ದೊಡ್ಡದು, ಅದಕ್ಕೆ ನಾನು ಎಲ್ಲಾ ಸಂಖ್ಯೆಗಳನ್ನ ಈ ಕಡೆ ಕಳಿಸ್ಕೊತೀನಿ. ಹೌದಾ? 36x - 5 35x ಅಂದ್ರೆ ಎಕ್ಸ್ ಆಯ್ತು. ಇದು ಮೈನಸ್ ಆಗ್ತದೆ. 37 30 5. ಅದಕ್ಕೆ ಇದು ಮೈನಸ್ ಇರೋದ್ರಿಂದ -5 ಬರೀತು. ಆದ್ರೆ ಎಕ್ಸ್ ನ ಬೆಲೆ ಎಷ್ಟು ಬಂತು? 5 ಬಂತು. ಇಲ್ಲಿ ಎಕ್ಸ್ ನ ಬೆಲೆ ಕಂಡಿಡೋದಾಯ್ತು. ಎಲ್ಲ ಲೆಕ್ಕಗಳನ್ನ ಬಿಡಿಸೋದಂಗೆ. ಹೌದಾ? ಈಗ ನೋಡ್ರಿ, ಹಾಗಾದ್ರೆ ಏನ ಈಗಿನ ವಯಸ್ಸನ್ನ ಅವರು ಕೇಳ್ಯಾರ. ಹೌದಾ? ಏನ ಈಗಿನ ವಯಸ್ಸು 5x. ಹೌದಾ? ಇದು 5 ವರ್ಷ, ಇದು 1 ವರ್ಷ ಹಿಂದಿಂದ. ಇದು 5x ಅಂದ್ರೇನು? 1 ವರ್ಷ. ಅದೇ ಹೇಳಿರಿ ನೋಡ್ರಿ, ಅವ್ರೇ ಹೇಳ್ಯಾರ ನೋಡ್ರಿ. 1 ವರ್ಷದ ಹಿಂದೆ ಅಂದ್ರೆ 5x. 5x ಅಂದ್ರೆ 5 × x ಮೇಲೆ 5 ಬಂದದ 5 25. ಇದು 1 ವರ್ಷದ ಹಿಂದೆ ಇದು 25. ಈಗಂದ್ರೆ ಒಂದನ್ನ ಉಳಿಸ್ಬೇಕು. ಅದಕ್ಕೆ ನಾವು 25 + 1 ಅಂದ್ರೆ 26 ವಯಸ್ಸು. ಇದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಹೌದಾ? ಈ ಕ್ವಶನ್ ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.